ಅಯ್ಯೋ ಲಗೇಜ್ ಬೇಕು ಬೆಂಗಳೂರು ಬೆಂಗಳೂರು. ಮಿನಿ ಕಿಚನ್ ಅದಲ್ಲ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಏನ್ ಗೊತ್ತಾ, ಬೆಂಗಳೂರಲ್ಲಿ ನನ್ನ ತಮ್ಮನ್ ಮದ್ವೆ. ಸೊ ಹಾಗಾಗಿ ನಮ್ದಿಲ್ಲಿ ಡ್ಯಾನ್ಸ್ ಪ್ರಿಪರೇಷನ್ ಅಂತೂ ತುಂಬಾನೇ ಭರ್ಜರಿಯಾಗಿ ನಡೀತಾ ಇದೆ. ನಾವು ಈ ಸಲ ಕಸಿನ್ಸ್ ಎಲ್ಲಾ ಸೇರಿ ಅವನ್ ಮದ್ವೆ ಸಂಗೀತಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇನ್ನು ಒಂದ್ ತಿಂಗಳಿಂದ ಎಲ್ಲ ಗ್ರೂಪ್ ಮಾಡಿ ಆಮೇಲೆ ಡಿಸ್ಕಷನ್ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಎಲ್ಲಾರು ಬಡ್ಕೊಂಡು ಅದಾದ್ಮೇಲೆ ಈಗ ಒಬ್ಬೊಬ್ರೇ ಕಸಿನ್ಸ್ ಎಲ್ಲ ಸೇರ್ಕೊಂಡು ಒಂದೊಂದ್ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಮಾಡ್ತಾ ಇದೀವಿ. ಇನ್ನು ಬೆಂಗಳೂರು ಕಡೆ ಮದ್ವೆಗೂ ಊರ್ ಕಡೆ ಮದ್ವೆಗೂ ತುಂಬಾನೇ ಡಿಫ್ರೆಂಟ್ ಇರುತ್ತಲ್ಲ. ಸೊ ಅಲ್ಲಿ ಸಂಗೀತ ಅಂತ ಸಪ್ರೇಟ್ ಆಗಿ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಾರು ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಇನ್ನು ಬೆಂಗಳೂರಲ್ಲಿ ಒಂದ್ಸಲ ಲಾಸ್ಟ್ ಆಗಿ ಮದ್ವೆ ಮನೆಗ್ ಹೋದ್ಮೇಲೆ ಅಲ್ಲಿ ಎಲ್ಲ ಸೇರ್ಕೊಂಡ್ ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ಟೆ ಅದು ಇದು ಅಂತ ಶಾಪಿಂಗ್ ಆಗ್ಬೇಕು. ಸೊ ಹಾಗಾಗಿ ನಾನು ಮತ್ತೆ ನಮ್ಮ ಅತ್ತಿಗೆ ಇವತ್ತು ಶಾಪಿಂಗಿಗೆ ಹೊರಟಿದೀವಿ. ಇನ್ನು ಹುಡುಗನ್ಗೆ ಮುಯಿ ಕೊಡ್ಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಅತ್ತಿಗೆ ಒಂದೊಂದು ಉಂಗ್ರನು ತಗೊಂಡ್ವಿ. ಮನೇಲಿ ಮಕ್ಳಿಗೆ ಬೇಕಾಗಿರೋದ್ನೆಲ್ಲ ಮಾಡಿಟ್ಟು ಆಮೇಲೆ ಅಮ್ಮನ ಕೈಲಿ ಮಕ್ಕಳನ್ನೆಲ್ಲ ಕೊಟ್ಟು ಇನ್ನು ಬೇಗ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಎಷ್ಟೇ ಬೇಗ ಹೊರಟ್ರು ನಾವು ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಇನ್ನು ಮದ್ವೆ ಅಂದ್ರೆ ಸಪ್ರೇಟ್ ಆಗಿರೋ ಇವೆಂಟ್ಗಳು ಇರ್ತವೆ. ಸೊ ಒಂದೊಂದಕ್ಕೆ ಒಂದೊಂದ್ ತರ ಔಟ್ಫಿಟ್ ಬೇಕಲ್ವಾ. ಸೊ ಹಾಗಾಗಿ ಅದನ್ನ ಹುಡ್ಕೋದ್ರಲ್ಲೇ ಸಾಕಾಗಿ ಹೋಯ್ತು. ಈ ಶಾಪಿಂಗ್ ಅಂತ ಹೋದಾಗೆಲ್ಲ ಏನ್ ಅನ್ಸೋದು ಗೊತ್ತಾ, ಫೈನಲ್ ಆಗಿ ಬರ್ತಾ ಅಯ್ಯೋ ನಮ್ ಗಂಡಂದ್ರ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಅವ್ರು ಬಂದ್ರೆ ನಮಗ್ ಬೇಕಾಗಿರೋದ್ನ ಅವರೇ ತಕ್ಕೊಡ್ತಾರಲ್ವಾ. ಸೊ ನಾವು ಟೆನ್ಷನ್ ಮಾಡ್ಕೊಳ್ಳೋದ್ ಪಜ್ಜಿತಿನೇ ಇರಲ್ಲ. ಇಲ್ಲಿ ನಮಿಗಿಬ್ರಿಗೂನು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆದ್ಮೇಲೆ ಇನ್ನು ವಂಶಿಗೆ ಇನ್ನು ನನ್ ಪುಟಾಣಿಗೆ ಎಲ್ಲಾರ್ಗೂ ಆಗ್ಬೇಕಲ್ಲ. ಸೊ ಹಾಗಾಗಿ ಒಂದೊಂದು ಔಟ್ಫಿಟ್ ನ ಹುಡುಕ್ತಾ ಇದ್ವಿ. ಈ ಡ್ರೆಸ್ ಶಾಪಿಂಗ್ ಹೋದವ್ರೇನೆ ಅಲ್ಲೇನೆ ನಮಗೆ ಕರೆಕ್ಟ್ ಆಗಿ 2-3 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಅದಾದ್ಮೇಲೆ ಹೆಣ್ಮಕ್ಳು ಬೇರೆ, ಅವರಿಗೆ ಬಟ್ಟೆ ತಗೊಂಡ್ರೆ ಸಾಕ, ಅದಕ್ಕೆ ಮ್ಯಾಚಿಂಗ್ ಆಗಿರೋ ಔಟ್ಫಿಟ್ ಅದಿದು ಎಲ್ಲಾನು ತಗೋಬೇಕು. ಇವೆಲ್ಲ ತಗೊಂಡು ನಾವು ಮನೆಗ್ ಹೊರಟು ಇನ್ನ ನೆಕ್ಸ್ಟ್ ಡೇನೆ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಬ್ಯಾಂಗ್ಳೂರ್ ಹೋಗಕ್ಕೂ ಮುಂಚಿನ ದಿವ್ಸ ನಾವು ಹಾಸನಿಗೆ ಹೋಗಿದ್ವಿ. ಅಲ್ಲಿಂದ ಆದ್ರೆ ಹೋಗಕ್ ತುಂಬಾ ಈಸಿ ಆಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಸುಸ್ತು ಆಗಲ್ಲ ಅಂತ ಹೇಳಿ ನಾವು ಫಸ್ಟ್ ಹಾಸನಲ್ಲಿ ಹೋಗಿ ಮುಂಚಿನ ದಿವ್ಸ ಸ್ಟೇ ಆಗಿ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೊರಟ್ವಿ. ನಾವ್ ಈ ಸಲ ಅಂತೂ ಬೆಂಗಳೂರಲ್ಲಿ 6 ದಿವ್ಸ ಟಿಕ್ಕಾಣಿ ಹೊಡ್ತಾ ಇದೀವಿ. ಯಾಕಂದ್ರೆ ಸಂಗೀತ್ ಒಂದ್ ದಿವ್ಸ ಆದ್ರೆ ಬೀಗ್ರೂಟ ಒಂದ್ ದಿವ್ಸ, ಮದ್ವೆ ಒಂದ್ ದಿವ್ಸ ಆದ್ರೆ ರಿಸೆಪ್ಷನ್ ಒಂದ್ ದಿವ್ಸ, ಹೀಗೆ ಬರೀ ಓಡಾಡೋದ್ರಲ್ಲೇ ಆಗುತ್ತೆ. ಮುಂಚೆ ಎಲ್ಲ ವಂಶಿ ಒಬ್ಳೇ ಇದ್ಲಲ್ವಾ. ಸೊ ಹಾಗಾಗಿ ಅವಳನ್ನಷ್ಟೇ ತೊಡೆ ಮೇಲೆ ಕೂರಿಸ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೆ. ಆದ್ರೆ ಈಗ ನನ್ ಪುಟಾಣಿನೂ ಇರೋದ್ರಿಂದ ನನಗೆ ಇವಳನ್ನ ಸಂಭಾಳಿಸೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದೂರ ಪಾಪುನ ನನ್ ಗಂಡನೇ ಎತ್ಕೊಂಡಿದ್ರು. ಇನ್ನು ಡ್ರೈವಿಂಗ್ ವಿಕರ್ಣ ಮಾಡ್ತಾ ಇದ್ರಲ್ವಾ. ಸೊ ಹಾಗಾಗಿ ನನ್ ಹಸ್ಬೆಂಡ್ ಆರಾಮಾಗಿ ನನ್ ಪುಟಾಣಿನ ಇಟ್ಕೊಂತಿದ್ರು. ಆದ್ರೆ ಇನ್ನು ಸ್ವಲ್ಪ ದೂರ ಹೋಗಿದ ತಕ್ಷಣ ಅವಳು ಅಳಕ್ ಸ್ಟಾರ್ಟ್ ಮಾಡಿದ್ಲು. ಇನ್ನು ಇವಳನ್ನ ಆ ಕಡೆ ಕೊಡೋದು, ಅವಳನ್ನ ಈ ಕಡೆಗೆ ಎತ್ಕೊಳ್ಳೋದು, ಇದೇ ಸರ್ಕಸ್ ನಡೀತಾ ಇತ್ತು. ಇಬ್ರು ಮಕ್ಕಳನ್ನ ಕರ್ಕೊಂಡು ಟ್ರಾವೆಲಿಂಗ್ ಅಂತೂ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಇಬ್ರು ಮಕ್ಕಳು ಸಣ್ಣೋರಲ್ವಾ. ಸೊ ಹಾಗಾಗಿ ಇಬ್ರನ್ನು ಮ್ಯಾನೇಜ್ ಮಾಡ್ಬೇಕು. ಮಾಮೂಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದ್ ಸ್ಟಾಪ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕುಣಿಗಲಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಕಾಫಿ ಟೀ ಎಲ್ಲ ಕುಡ್ಕೊಂಡ್ವಿ. ನಾನು ನನ್ನ ಗಂಡನ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದಾಗೆಲ್ಲ ಇಲ್ಲೇ ನಾವು ನಿಲ್ಸಿ ಕಾಫಿ ಟೀ ಎಲ್ಲ ಕುಡ್ಕೋತಾ ಇದ್ವಿ. ಇಲ್ಲಿ ಒಂಥರ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಈಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ನಮಗೆ ಫಸ್ಟಿಗೆ ಎಲ್ಲಿ ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಸ್ವಲ್ಪ ನೋಡ್ಕೊಂಡು ಗೊತ್ತಾಯ್ತು. ಇನ್ನು ಟ್ರಾವೆಲ್ ಮಾಡಿ ಸುಸ್ತಾಗಿರೋದ್ರಿಂದ ಮಸಾಲಾ ಚಾಯ್ ಇಲ್ಲಿ ಸೂಪರ್ ಆಗಿರುತ್ತೆ. ಹಾಗೆ ಅಲ್ಲಿ ಕುಡ್ಕೊಂಡು ನೆಕ್ಸ್ಟ್ ಹೊರಟ್ವಿ. ಇನ್ನು ಬೆಂಗಳೂರು ಅಂದ್ರೆ ಸಾಕು ನೋಡಿ, ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಅಂತಲೇ ಅರ್ಥ. ಬೆಂಗಳೂರು ಹತ್ರ ಬರ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಕೂಡ ಹತ್ರ ಬರ್ತಾ ಇದ್ದಂಗೆ ಅನ್ಸುತ್ತೆ. ಮುಂಚೆ ಎಲ್ಲ ವೀಕೆಂಡ್ ಅಲ್ಲಿ ಹೋಗ್ತಾ ಇದ್ರೆ ಜಾಸ್ತಿ ವೆಹಿಕಲ್ಸ್ ಇರೋದು. ಆದ್ರೆ ಈಗ ಅಂತೂ ಎಲ್ಲಾ ಟೈಮಲ್ಲೂ ಒಂದೇ ತರ ಆಗಿದೆ. ಇನ್ನು ವೀಕೆಂಡ್ ಅಲ್ಲಂತೂ ಹೋಗಂಗೆ ಇಲ್ಲ, ಅಷ್ಟೊಂದ್ ಟ್ರಾಫಿಕ್. ನಾನ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಓಡಾಡ್ತಾ ಇದ್ವಿ. ಆದ್ರೆ ಈಗ ಮದ್ವೆ ಆದ್ಮೇಲೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಇನ್ನು ನಾವು ಹೋಗಿದ್ ಡೆಸ್ಟಿನೇಷನ್ ಬಂತು, ನಾವು ಅವ್ರ ಮನೆಗ್ ರೀಚ್ ಆದ್ವಿ.
ಆಲ್ಮೋಸ್ಟ್ ಆಲ್ ಹಾಸನಿಂದ ಹೊರಟಿದ್ದೆ ಮಧ್ಯಾಹ್ನ ಮೇಲೆ, ಅಂದ್ರೆ ಒಂದು ನಿಯರ್ ಬೈ ಸಂಜೆನೂ ಆಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ನಾವು ರೀಚ್ ಆಗೋ ಅಷ್ಟರಲ್ಲಿ 9-9:30 ಆಗಿತ್ತು. ನನ್ನ ಚಿಕ್ಕ ಮಗಳಂತೂ ನೀಟಾಗಿ ಕಾರಲ್ಲಿ ನಿದ್ದೆ ಮಾಡಿದ್ಲಲ್ವಾ, ಸೊ ಹಾಗಾಗಿ ಅಲ್ಲಿ ಎದ್ದ ತಕ್ಷಣ ಏನಾಯ್ತು ಅಂತ ಪಿಳಿ ಪಿಳಿ ಕಣ್ಬಿಟ್ಕೊಂಡು ನೋಡ್ತಾ ಇದ್ಲು ಎಲ್ಲಾರ್ನು. ನನ್ನ ಕಸಿನ್ ಮನೆ ಬಂದು JP ನಗರದಲ್ಲಿ, ಅವರು ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಹೊರಗಡೆ ಚಿಕ್ಕದಾಗಿ ಚಪ್ರನ ಹಾಕ್ಸಿದ್ರು. ಇನ್ನು ಬೆಂಗಳೂರಲ್ಲೆಲ್ಲ ಮದ್ವೆ ಅಂದ್ರೆ ಸೊ ಈ ತರನೇ ಸಿಂಪಲ್ ಆಗಿ ಡೆಕೋರೇಷನ್ಸ್ ಎಲ್ಲ ಇರುತ್ತೆ. ಅಪಾರ್ಟ್ಮೆಂಟ್ ಹತ್ರ ಹೋಗಿ ಇನ್ನು ಲಿಫ್ಟ್ ಹತ್ಕೊಂಡು ಅವ್ರ ಮನೆಗೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಎಲ್ಲಾರು ಆಲ್ಮೋಸ್ಟ್ ಆಲ್ ಬಂದು ರೀಚ್ ಆಗಿದ್ರು. ಕೆಲವರು ಮಧ್ಯಾಹ್ನನೇ ಬಂದಿದ್ರು, ಇನ್ನು ಕೆಲವರು ಬೆಳಗ್ಗೆನೆ ಬಂದಿದ್ರು. ಆಕ್ಚುಲಿ ನಾವೇ ಸ್ವಲ್ಪ ಲೇಟ್ ಅಂತ ಹೇಳ್ಬೋದು, ನಾವು ಹೋಗೋವಷ್ಟರಲ್ಲಿ ಕತ್ಲೆ ಆಗಿತ್ತು. ಇನ್ನು ನಮ್ಮ ಹುಡುಗರಂತೂ ಬೆಳಗ್ಗೆನೆ ಬಂದು ಒಂದೊಂದ್ ರೌಂಡ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂತಾ ಇದ್ರು. ಹೋಗಿದ ತಕ್ಷಣ ನಾನಂತೂ ಫುಲ್ ಫ್ರೀ ಆಗ್ಬಿಟ್ಟೆ, ಯಾಕಂದ್ರೆ ನನ್ನ ಚಿಕ್ಕ ಮಗಳನ್ನ ನಾನ್ ಎತ್ಕೋತೀನಿ ಅಂತ ಕಾಂಪಿಟೇಷನ್ಗೆ ಬಿದ್ದಿದ್ರು ನನ್ನ ಕಸಿನ್ಸು. ಇನ್ನು ಗೆಸ್ಟ್ ಎಲ್ಲ ಒಂದೇ ಮನೇಲಿ ಸ್ಟೇ ಆಗಕ್ಕಾಗಲ್ವಲ್ಲ, ಸೊ ಪಾಪುನ ಇಟ್ಕೊಂಡು ಅಲ್ಲಿ ಕಂಜೆಸ್ಟೆನ್ಸ್ ಆಗುತ್ತೆ ಅಂತ ಹೇಳಿ ನಮಿಗೋಸ್ಕರನೇ ಸಪ್ರೇಟ್ ಆಗಿ ರೂಮ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ಇನ್ನು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ ಈ ಪೋರ್ಟೇಬಲ್ ಸ್ಟವ್ ನ ತಗೊಂಡಿರ್ತೀವಿ. ಯಾಕಂದ್ರೆ ಈ ಮಕ್ಳಿದ್ದಾಗ ಅವ್ರಿಗೆ ನೀರ್ ಕಾಯಿಸೋದು, ಹಾಲು ಕಾಯಿಸೋದು ಆ ತರ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಈ ತರ ಒಂದ್ ಸ್ಟವ್ ನ ಇಟ್ಕೊಂಡ್ರೆ ಯಾರ ಹತ್ರನೂ ಅದ್ ಮಾಡ್ಕೊಡಿ ಇದ್ ಮಾಡ್ಕೊಡಿ ಅನ್ನೋ ನೆಸೆಸಿಟಿ ಇರಲ್ಲ. ಸೊ ಹಾಗಾಗಿ ನಾನು ಇದನ್ನ ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೆ ಸಂಗೀತ ಇರೋದ್ರಿಂದ ಅದಕ್ಕಿಂತ ಬೇಗ ಎದ್ದು ಎಲ್ಲಾರು ಒಂದೊಂದ್ ರೌಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾವೆಲ್ಲ ಪ್ರಾಕ್ಟೀಸ್ ಮಾಡೋ ರೇಂಜ್ ನೋಡಿದ್ರೆ ಎಲ್ಲೋ ಕಾಂಪಿಟೇಷನ್ಗೆ ರೆಡಿ ಆಗ್ತಿದೀವಿ ಅನ್ನೋ ರೀತಿಲಿತ್ತು. ಆದ್ರೆ ಕಸಿನ್ಸ್ ಎಲ್ಲ ಸೇರಿ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೂಪರ್ ಎಕ್ಸೈಟೆಡ್ ಆಗಿದ್ವಿ ಎಲ್ಲಾರು. ನಮ್ಮ ಹುಡುಗ್ರಂತೂ ಒಂದ್ ದಿವ್ಸದ ಪ್ರಾಕ್ಟೀಸ್ ಅಲ್ಲಿ ಯಾವ ತರ ರೆಡಿ ಆಗ್ತಾ ಇದ್ದಾರೆ ನೋಡಿ. ನಮ್ಗಂತೂ ರಿಯಾಲಿಟಿಗಿಂತ ಈ ರೀಲ್ ಅಲ್ಲೇ ಸೂಪರ್ ಆಗಿತ್ತು. ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ರಾಕ್ಟೀಸಸ್ ಮುಗೀತು. ಇನ್ನೇನು ಸಂಗೀತಕ್ಕೆ ಎಲ್ಲಾರು ಒಂದೊಂದು ಚಂದದ ಅಂಗಿ ಹಾಕೊಂಡ್ ಹೊರಟೇ ಬಿಟ್ವಿ. ಇದಿಷ್ಟೂನು ನನ್ನ ತಮ್ಮನ್ ಮದ್ವೆ ಪ್ರಿಪರೇಷನ್ಸ್ ವ್ಲಾಗ್. ಇನ್ನು ಸಂಗೀತ್ ಹೇಗಾಯ್ತು, ಆಮೇಲೆ ಹಳದಿ ಶಾಸ್ತ್ರ ಹೇಗಾಯ್ತು, ಮದ್ವೆ ಹೇಗಾಯ್ತು ಅಂತ ನೋಡ್ಲೇಬೇಕಲ್ವಾ? ಹಾಗಾದ್ರೆ ಅದನ್ನ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.